ನಾಲ್ಕೈದು ವರ್ಷದಿಂದಲೇ ಮನೇಲಿ ಒಂದು ಪಾತ್ರೆನೂ ತೊಳಿತಾ ಇಲ್ಲ. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಹೊರಬೇಕಾರೆ ನಾವು ಅಮ್ಮನ ಕೈಲಿ ಉಗಿಸ್ಕೊಂಡಿದ್ದೆ, ಹೊಡ್ಸ್ಕೊಂಡಿದ್ದೆ, ಅದೆಲ್ಲ ನೆನಪಾಗ್ತಾ ಇದೆ. ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ರೆ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಒಂದೇ ಸ್ವಲ್ಪ ಕುಡ್ಕೋ, ತಗಡ ಎಣ್ಣೆಲಿ ಹಿಡ್ಕೊ ಕುಡ್ಕೋ. ಬೆಳಗ್ಗಿನ ಪಲಾವ್ ರೆಡಿ ಅಲ್ಲ, ಇವತ್ತಿನ ಬ್ರೇಕ್ಫಾಸ್ಟ್ ಪಲಾವ್. ವಿಡಿಯೋ ಎಡಿಟ್ ಮಾಡ್ತಿದ್ದೆ ಗೈಸ್. ಬೆಳಗ್ಗೆ 6:50 ಬಂತೀವಿ ಟೈಮು. ಮೋಸ್ಟ್ ವಾಂಟೆಡ್ ಕಳ್ಳನ್ ಮಕ್ಕಳು ಇಬ್ರು ಅಣ್ಣ ತಮ್ಮಂತರ ಇದ್ದಾರೆ. ವೆಲ್ಕಮ್. ನನಗೆ ಮರ್ತೋಯ್ತು ಏನ್ ಹೇಳ್ಬೇಕು. ಹಲೋ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ತಾನೇ ಪಾಪು? ಏನ್ ಮಾಡ್ತಿದ್ದೆ ಅಂದ್ರೆ ಎಡಿಟ್ ಮಾಡ್ತಾ ಇದ್ದೆ. ನಮ್ಮ ಅಮ್ಮ ಇವಾಗ ಎದ್ರು, ಪಾಪುನ್ ಇವಾಗ ಎದ್ದ, ಸ್ವಾತಿ ಅಕ್ಕ, ಚೈತ್ರಕ್ಕ ಎಲ್ಲರೂ ಮಲಗಿದ್ದಾರೆ. ನಮ್ಮ ಅಪ್ಪನ ಮಲಗಿದ್ದಾರೆ, ಪಾಪುನ ಮಲ್ಗವನೆ. ಪಾಪು ನೆನ್ನೆ ನೈಟ್ ನನ್ನ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡೋದು ಗೊತ್ತಾ, ನನಗೆ ಎಷ್ಟು ಖುಷಿ ಆಯ್ತು. ಓಕೆ, ನಾನು ಇವಾಗ ಎಡಿಟ್ ಮುಗಿಸ್ತಾ ಇದ್ದೀನಿ. ಆಮೇಲೆ ನಮ್ಮಮ್ಮ ಹಾಲು ಗೀಲ್ ಕಾಯಿಸ್ಕೊಡ್ತಾರೆ. ಮತ್ತೆ ನಿಂಗೇನಪ್ಪ ಬೇಕು? ಅವ್ನಿಗೂ ಹಾಲು ಬೇಕಂತ, ಅವ್ನಿಗೂ ಹಾಲು ಕಾಯಿಸ್ಕೊಡ್ತಾರೆ. ಸರಿ ಗೈಸ್, ಇವಾಗ ಎಡಿಟ್ ಮಾಡಕ್ ಹೋಗ್ತೀನಿ. A few moments later. ನಮ್ಮ ಅಕ್ಕ ಪಲಾವ್ ಮಾಡ್ಕೊಟ್ಟು ಕಳ್ಸೋಳೆ ನಂಗೋಸ್ಕರ. ನೋಡಿ ನನ್ನ ಮೇಲೆ ಎಷ್ಟು ಲವ್. ಪಲಾವ್ ಬಿಸಿ ಪಲಾವ್ ಕೊಟ್ಟು ಕಳ್ಸೋಳೆ. ಇಡ್ಲಿನೂ ಮಾಡ್ತಾರೆ ನಮ್ಮಮ್ಮ ನಂಗೋಸ್ಕರ. ಹೌದಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಾನು ನಂಗೋಸ್ಕರ ಇಡ್ಲಿ ಮಾಡ್ತಾರೆ, ನಂಗೋಸ್ಕರ ಪಲಾವ್ ತಂದು ಕೊಟ್ಟೋಳೆ ಅಂತ ಅನ್ಕೊಂಡು. ಅಕ್ಕ ತಂದು ಕೊಟ್ಟಿರೋ ನಂಗೋಸ್ಕರ ಅಲ್ವಾ? ಹಾಗಂದ್ರೆ ಪಲಾವ್ ಯಾರಾದ್ರೂ ತಿನ್ಲಿ, ಇಡ್ಲಿನೂ ಯಾರಾದ್ರೂ ತಿನ್ಲಿ. ಓ ಇಡ್ಲಿ, ವಾವ್! ಯಾವತ್ತು ಹಿಡ್ದೇ ಇರೋಂಗೆ ಆಡ್ತೀನಿ. ಯಾಕಂದ್ರೆ ನಮ್ಮ ಅಮ್ಮ ಇಷ್ಟು ಚೆನ್ನಾಗಿ ಯಾವತ್ತೂ ಮಾಡಿಲ್ಲ. ನಾನು ಇಡ್ಲಿ ಮಾಡಿದ್ರೆ ಹೋಟ್ಲಿಟ್ಟು ಇಡ್ಲಿ ಮಾಡಿದ್ರೆ ನಮ್ಮನೆ ಹೋಟ್ಲಲ್ಲಿ, ಯಾಕೆ ಅಲ್ಲಿ ಅಜ್ಜಿಪುರದಲ್ಲಿ ಒಂದು ಹೋಟ್ಲ್ ಐತೆ, ಮಂಗಲದಲ್ಲಿ ಒಂದು ಹೋಟ್ಲ್ ಐತಲ್ಲ, ಅವ್ರ ತರಾನೇ ಮಾಡೋದು ನಾನು. ಫೇಮಸ್ ಆಗ್ಬಿಡ್ತದೆ ಮಂಗಲದಲ್ಲಿ ಮತ್ತೆ ಅಜ್ಜಿಪುರದಲ್ಲಿ. ನಮ್ಮಮ್ಮ ಇಡ್ಲಿ ಒಂದ್ ಚೆನ್ನಾಗ್ ಮಾಡಲ್ಲ ಅಂತ ನನ್ಗ ಅನ್ಸುತ್ತೆ. ನಮ್ಮ ಅಮ್ಮಗೆ ಯಾವಾಗ್ಲೂ ಹಂಗೆ ರೇಗ್ಸೋದು. ಸರಿ ಗೈಸ್, ನಾನು ಇವಾಗ ಪಲಾವ್ ತಿಂತೀನಿ, 4-5 ಇಡ್ಲಿ ತಿಂತೀನಿ, ಹೊಟ್ಟೆ ತುಂಬಿಸ್ಕೊಂತೀನಿ. ಆಯ್ತಾ? ಯಾಕಂಗ್ ತಿಕಾರ್ ಕಂತೀಯ? ಇವತ್ತಿನ ಬೆಳಗಿನ ಪಲಾವ್ ರೆಡಿ. ಏನಣ್ಣ? ಇವತ್ತಿನ ಬೆಳಗ್ಗಿನ ಪಲಾವ್ ರೆಡಿ ಅಲ್ಲ, ಇವತ್ತಿನ ಬ್ರೇಕ್ಫಾಸ್ಟ್ ಪಲಾವ್. ಸಖತ್ತಾಗಿ ಹೇಳ್ತು ಅಣ್ಣ ಹತ್ರ. ಅಣ್ಣ ಮಾತಾಡೋದ್ರಲ್ಲಿ ನಂಬರ್ 1, ಯಾರು ಮೇಡ್ಸಕ್ಕಾಗಲ್ಲ ಅಣ್ಣ. ಸತ್ಯವಾಗ್ಲೂ ಹೇಳ್ತೀನಿ. ನಾವ್ ಅಪ್ಪನ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೆ. ಇವಳಿಂದ ನಾನ್ ಹೇಳದೆ, ನಾವ್ ಅಪ್ಪನ ಹೇಳಬೇಕಂತೆ. ನೋಡಿ ಅವಳು ಆಟ ಆಡ್ತವ. ನಾನು ಬನ್ನಿ ಗೈಸ್, ನಿಮ್ಗೊಂದು ತುತ್ತು ತಿನ್ನಿಸ್ತೀನಿ. ಫಸ್ಟ್ ಇಡ್ಲಿ ತಿನ್ಸಿ ಅವನಿಗೆ. ತಿಂದ್ರಾ? ನಾನು ಇಡ್ಲಿ ತಿನ್ಸು. ಚೆನ್ನಾಯ್ತಲ್ಲ? ಅದೇನು ಹಂಗದು ಸೂಪರ್ ಸೂಪರ್ ಹಂಗ ಅನ್ನೋದು. ಸೂಪರ್ ಸೂಪರ್. ಎಡಿಟ್ ಮಾಡ್ತಾ ಇದ್ದೆ, ಪಟ್ ಅಂತ ಆಫ್ ಮಾಡ್ಬಿಟ್ಟ ಪೀಸಿನ. ಎಷ್ಟು ಕೋಪ ಅಂತ ಗೊತ್ತಾ? ಅವನು ಪಾಪು ಮೊದಲನೇ ಮಗ ಸಾಜಿ ಮಾಡ್ಕೊಂಡು ಮೊದಲನೇ ಅಲ್ಲಿ ಅವನು ಲೈಟ್ ಆಫ್ ಮಾಡಕ್ ಹೋದ್ನಂತೆ. ಇರೋ ಬರ ಇದ್ದ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಟ್ಟ. ನಾನು ವರ್ಕ್ ಮಾಡಿದ್ದೆಲ್ಲ ವೇಸ್ಟ್ ಆಯ್ತು. ಮೊದಲಿನ ಮಾಡಕ್ಕೆ ಇವಾಗ ಸೇವ್ ಆಗಿರುತ್ತೆ, ಬಟ್ ಏನೋ ಐಡಿಯಾದಲ್ಲಿದ್ದೆ ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಬಿಡಿ, ಏನು ಮಾಡೋಕ್ಕಾಗಲ್ಲ. ಆಯ್ತದೆ, ಮಕ್ಕಳಲ್ವಾ.
ನಿದ್ದೆ ಮಾಡ್ತೀನಿ. ಬಾಯ್. ಸ್ವಲ್ಪ ನಿದ್ದೆ ಮಾಡ್ತೀನಿ, ಒಂದು 3-4 ಗಂಟೆ 5 ಗಂಟೆಗೆ ಎದ್ಬಿಡ್ತೀನಿ. 5 ಗಂಟೆಗೆ ಎದ್ಬಿಟ್ಟು ಜಿಮ್. ಅನ್ನ ಸಾರು ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಬೇಳೆ ಸಾರು ಮತ್ತು ಅಮೃತ ಇದ್ದಂಗೆ ಮಾಡ್ತಾರೆ. ಅಮೃತ ಮಾತ್ರ ಮಾಡ್ತಾರೆ. ಯಾವ ಹುಡುಗಿ ಅಂತ ಕೇಳಕ್ ಹೋಗ್ಬೇಡ್ರಿ, ಅಮೃತ ಅಂದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಜಸ್ಟ್ ಎದ್ದೆ. ಆ್ಯಕ್ಚುಲಿ 11 ಗಂಟೆಗೆ ಎದ್ದಿದ್ದೆ. ಅಲ್ಲ, 11 ಗಂಟೆಯಿಂದನೇ ಮೊಬೈಲ್ ನೋಡ್ಕೊಂಡು ಮಲಗಿದ್ದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ. ಆರಾಮಾಗಿ ಆಚೆ ಹೋಗ್ಬಿಟ್ಟು ಏನಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಆದ್ರೂ ನಾನು ಮಾಡಿಲ್ಲ. ಬನ್ನಿ ಇವಾಗ ಅನ್ನ ಸಾಂಬಾರ್ತೀನಿ ನಾನು ಹಾಕೊಂಡಿದ್ದೀನಿ. ಇವಾಗ ಜಸ್ಟ್ ಮುಖ ತೊಳ್ಕೊಂಡು ಬಂದೆ. ಇವತ್ತು ಸ್ನಾನ ಮಾಡ್ಬೇಕಾಗಿತ್ತಾ ಮಮ್ಮಿ? ಇವತ್ತು ನಾನು ಸ್ನಾನ ಮಾಡ್ಬೇಕಾಗಿತ್ತಾ? ನಾಳೆ ಇವತ್ತು ಮಾಡ್ಕೋಬೇಕಾಗಿತ್ತಂತೆ. ನಾಳೆ ಮಾಡ್ಕೊಂತೀನಿ. ನನ್ಗೆ ಗೊತ್ತಾಗಲ್ಲ. ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತೀನಿ. ಒಂದ್ಸರಿ ಮರ್ತೋಗ್ಬಿಟ್ಟಿರ್ತೀನಲ್ಲ, ಅವಾಗ ನಮ್ಮ ಅಮ್ಮನ್ ಕೇಳೋದು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದೇ ಸ್ವಲ್ಪ ಕುಡ್ಕೋ. ಹಿಡ್ಕೊ ಕುಡ್ಕೋ. ಎಲ್ಲ ಇವಳಿಗೆ ಮೆತ್ತಿಗೆ ಯಾಕೆ ಮಾತಾಡ್ಸ್ಬಾರ್ದು ನಿನ್ನ? ಅಲ್ಲ, ನಿಂದು ತನ್ನ ತಪ್ಪು. ನೀನ್ ತಾನು ಆಳ್ಸಲಿದ್ದು. ನಾನ್ ಚಲದ್ನ? ಓಹೋ, ಚೀ. ಮೂಗೊಳಗೆಲ್ಲ ಕೈ ಹಾಕ್ತಾನೆ. ಚೀ, ನೆಕ್ತಿಯಲ್ಲೋ. ಹೊಟ್ಟೆ ಹೊರ್ಸ್ಕೊಂತ ಇಲ್ಲ ನೋಡಿದ್ರ? ಇಲ್ಲಿ ಮತ್ತೆ ಕಾಫಿ ಮತ್ತೆ ಕಾಫಿ ಚೆಲ್ಲುತ್ತೆ ಕಣವ. ಅದೇ ನಂಗೆ ಆಡೋದು. ಬಂದ್ರೆ ನಿಮ್ಮವ್ವ ಮುರಿದೋರ ಇಂಡಸ್ಟ್ರಿ ಕೊಡ್ತಾಳೆ, ಹೋಯ್ತಾಳೆ. ಇವತ್ತು ನಾಳೆ ಯುಗಾದಿ ಅಲ್ವಾ, ಅದಕ್ಕೆ ಎಲ್ಲರೂ ರಜಾ ಹಾಕೊಂಡ್ಬಿಟ್ಟವ್ರೆ. ಹಬ್ಬ ಮಾಡೋಣ ಅಂದ್ಬಿಟ್ಟು. ಇವತ್ತು ಲ್ಯಾಬ್ಸ್ ಸಿಕ್ಕಾಬಿಟ್ಟು ಎಕ್ಸರ್ಸೈಸ್ ಮಾಡ್ಬಿಟ್ಟೆ. ಇಲ್ಲಾಂದ್ರೆ 7-8 ಎಕ್ಸರ್ಸೈಸ್ ಮಾಡಿದ್ರು. ಅಣ್ಣ ಒಂದು ಸಾಂಗ್ ಬರ್ತಿದ್ರು, ನಮ್ಮ ಅಪ್ಪ ಅವ್ರದ್ದು. ಹಂಗೆ ನಮ್ಮ ಅಪ್ಪ ಅವ್ರದ್ದು. ಹಾಗೆ ಗಾಯ್ಸ್, ಇವಾಗ ರೋಪ್ ಮಾಡಬೇಕು. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ಬಿಟ್ಟು ಯಾರೂ ಇಲ್ಲ, ಇಟ್ಕೊಳ್ಬೇಕು. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ
योजन शत शत योजन शरधि नियोजन शर परिलंघन में ಮನೆ ಹೋಗೋಣ ಅಂದರೆ ಮಳೆ ಬರ್ತೈತೆ. ಏನು ಮಾಡೋದು ಹೇಳಿ, ಮಳೆ ಬರ್ತೈತೆ, ಜೋರಾಗಿ ಬರ್ತೈತೆ. ಇವಾಗ ಇಷ್ಟೊತ್ತು ಸಣ್ಣಗೆ ಬರ್ತೈತೆ, ನಾನು ಬಂದಾಗಲೇ ಜೋರಾಗಿ ಬರುತ್ತೆ. ಯಾವಾಗಲೂ ಹಿಂಗೆ ಆಗುತ್ತೆ ನನಗೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಇಲ್ಲೇ ಕೂತಿರ್ತೀನಿ ಸ್ವಲ್ಪ ಹೊತ್ತು, ಮಳೆ ನಿಲ್ಲ ಗಂಟು ಅಷ್ಟೇ. ಮಳೆಯಲ್ಲಿ ನೆನ್ಕೊಂಡು ಹೋಗೋಕ್ಕೆ ಎಷ್ಟು ಮಜಾ ಇದೆ ಅಲ್ಲ. ಒಳ್ಳೆ ಖುಷಿ ಸಿಗ್ತಾ ಇದೆ. ನಡ್ಕೊಂಡು ಹೋಗಕ್ಕೆ ಇನ್ನೂ ಮಜಾ ಸಿಗುತ್ತೆ ಮಳೆಯಲ್ಲಿ ಹೋಗ್ತಾ ಅಲ್ವಾ. ನಾನು ಗಾಡೀಲಿ ಹೋಗ್ತಾ ಇದ್ದೀನಿ. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಬರ್ಬೇಕಾದ್ರೆ ನಮ್ಮ ಅಮ್ಮನ ಕೈಲಿ ಉಗಿಸ್ಕೊತಿದ್ದೆ, ಹೊಡ್ಸ್ಕೊತಿದ್ದೆ. ಅದೆಲ್ಲ ನೆನಪಾಗ್ತಾ ಇದೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ರೆ. ಬೀಳ್ತೀನಿ ಪ್ರೊಫೆಷ್ನಲ್ ಒನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ರೈಡರ್. ಸರಿ, ಇವಾಗ ಡೌನ್ ಬೀಳುತ್ತೆ, ಆಮೇಲೆ ರೈಡರ್ದು ಫೈಟರ್ ಆಗ್ಬಿಡುತ್ತೆ. ಇಯರ್ ಆದ್ರೂ ಮಾತ್ರ ಹಬ್ಬ ಮಾಡ್ಬೇಕಾಗಿರೋದು. ಸುಮ್ನೆ ಈ ದೇವ್ರ ಸಾಮಾನು ತೊಳೆದ್ಬಿಟ್ಟು ನಾನು ಹಬ್ಬ ಮಾಡ್ತೀನಿ ಅನ್ಬಿಟ್ರೆ ಆಗೋಯ್ತಾ? ಇಲ್ಲಪ್ಪ, ಇಲ್ಲ. ಯಾರು ಹೇಳಿದ್ದು? ಯಾರು ಇವಾಗ ಹಂಗೆ ಹೇಳಿದ್ರೆ ನಿಂಗೆ? ನಾನು ನೋಡ್ತೀನಲ್ಲ. ಏನ್ ನೋಡ್ತೀಯಾ? ಸುಮಾರು ಇನ್ನೇನ 4-5 ವರ್ಷದಿಂದಲೂ ಮನೇಲಿ ಒಂದು ಪಾತ್ರೆನೂ ತೊಳಿತಾ ಇಲ್ಲ. ಹೌದಾ? ಮತ್ತೆ ಅಷ್ಟು ನೀಟಾಗವೆ ಎಲ್ಲ ಪಾತ್ರೆಗಳು? ಭಾರಿ ನೀಟಾಗವೆ. ದೇವ್ರು ಇವಾಗ ವರ್ಕೌಟ್ ಮುಗಿಸ್ಕೊಂಡ್ ಬಂದೆ. ಏನು ಎಕ್ಸರ್ಸೈಸ್ ಮಾಡಿದೆ ಇವತ್ತು, ಜಾಸ್ತಿ ಎಕ್ಸರ್ಸೈಸ್ ಮಾಡಿದೆ ಇವತ್ತು. ಯಾರು ಬೇರೆ ಇರಲಿಲ್ಲ, ಅದಕ್ಕೆ ನಮ್ಮ ಅಕ್ಕ ಅವ್ನು ನಿದ್ದೆ ಮಾಡ್ತಾವಳೆ, ಪಾಪನು ನಿದ್ದೆ ಮಾಡ್ತಾವನೆ, ನಮ್ಮ ಅಕ್ಕನ ನಿದ್ದೆ ಮಾಡ್ತಾಳೆ, ನಮ್ಮ ಅಪ್ಪ ಸೇಮ್ ಆ್ಯಸ್ ಯೂಶುವಲ್. ನಿದ್ದೆ ಮಾಡ್ತಿದ್ಯಾಣ? ನಿದ್ದೆ ಮಾಡ್ತಿದ್ಯಾ? ಇಲ್ಲ. ಹಾಯ್, ಗುಡ್ ಈವ್ನಿಂಗ್. Hi, good evening. ಎವ್ರಿಬಡಿ ಗುಡ್ ಈವ್ನಿಂಗ್. Everybody, good evening. How are you? ಐ ಆಮ್ ಗುಡ್. Good. Okay, fine. ಬಾಯ್. Bye. ಅಷ್ಟೇ ನಮ್ಮಪ್ಪದು, ಅಷ್ಟೇ ನಮ್ಮಪ್ಪ ಮಾತಾಡೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಕೂಡ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ.